ಇನ್ನು ವಾಸ್ತು ಪ್ರಕಾರ ಮಾತನಾಡೋದಕ್ಕೆ ಹೋಗಿ ಪೇಚಿಗೆ ಸಿಲುಕಿರುವಂತಹ ಘಟನೆ ನಡೆದಿದೆ. ಎಚ್.ಡಿ. ರೇವಣ್ಣ ಅವರು ವಾಸ್ತು ಪ್ರಕಾರ ಮಾತನಾಡೋದಕ್ಕೆ ಹೋದ್ರು, ಆದರೆ ಮಾತನಾಡೋದಕ್ಕೆ ಹೋಗಿ ರೇವಣ್ಣ ಪೇಚಿಗೆ ಸಿಲುಕಿದ್ದಾರೆ. ಮಾಜಿ ಸಚಿವ ಶಿವರಾಮ್ ನಿವಾಸಕ್ಕೆ ತೆರಳಿದ್ರು. ಪ್ರಜ್ವಲ್ ರೇವಣ್ಣ ಅವರಿಗೆ ಬೆಂಬಲ ಕೊಡಿ ಅಂತ ಕೇಳೋದಕ್ಕೆ ಅಂತ ಹೇಳಿ ಹೋಗಿದ್ರು. ಈ ವೇಳೆ ವಾಸ್ತು ಬಗ್ಗೆ ಮಾತನಾಡೋದಕ್ಕೆ ಶುರು ಮಾಡಿದ್ರು. ಮನೆಯ ಕಿಟಕಿ ಬಾಗಿಲಿನ ದಿಕ್ಕನ್ನ ಬದಲಿಸಿದ್ದೀರಾ ಅಂತ ಹೇಳಿ ರೇವಣ್ಣ ಕೇಳಿದ್ರು. ಆದ್ರೆ ನಮಗೆ ಯಾವ ನಿಂಬೆ ಹಣ್ಣು ಇಲ್ಲ, ವಾಸ್ತು ಕೂಡ ಇಲ್ಲ ಅಂತ ಹೇಳಿ ಶಿವರಾಮ್ ಅಷ್ಟೇ ರೀತಿಯಲ್ಲೂ ಕೂಡ ಉತ್ತರವನ್ನ ಕೊಡ್ತಾರೆ. ಸುಮ್ಮನೆ ಹೋಗ್ತಾ ಇರೋದೇ, ನಮಗೇನು ವಾಸ್ತು ಇಲ್ಲ ಅಥವಾ ಯಾವ ನಿಂಬೆಹಣ್ಣು ಕೂಡ ಇಲ್ಲ, ಸುಮ್ಮನೆ ಹೋಗ್ತಾ ಇರ್ತೀವಿ, ಗುರಿ ಇಲ್ಲ, ಗುರು ಕೂಡ ಇರಲಿಲ್ಲ, ನೀವು ಹೋರಾಟ ಮಾಡಿದ್ದಾಯ್ತು, ಇದೀಗ ಮಗನಿಗೂ ಕೂಡ ಸಿಕ್ತು. ಹೀಗೆ ಎಲ್ಲಾ ಕುಟುಂಬಗಳಲ್ಲೂ ಇದ್ದೇ ಇರುತ್ತೆ, ಏನು ಮಾಡೋಕ್ಕಾಗೋದಿಲ್ಲ. ಕುಟುಂಬ ರಾಜಕೀಯದ ಬಗ್ಗೆಯೂ ಕೂಡ ಶಿವರಾಮ್ ಸಚಿವ ರೇವಣ್ಣ ಅವರ ಕಾಲನ್ನ ಎಳೆಯುವಂತಹ ಕೆಲಸ ಮಾಡಿದ್ದಾರೆ. ಅಂತಿಮ ತೀರ್ಮಾನದಲ್ಲಿ ಬಂದಿರೋರು, ಆಮೇಲೆ ನಿರ್ದಿಷ್ಟವಾದ ಗುರಿ ಇಲ್ಲ, ಯಾರು ನಮ್ಗೇನು ಗುರು ಇರಲಿಲ್ಲ, ನಮ್ದೇ ತೀರ್ಮಾನ, ರಾಜಕಾರಣಕ್ಕೆ ಬಂದೆವು, ಏನೋ ಒಂದು ಹಂತಕ್ಕೆ ಬಿಟ್ಟು ಮುಗಿತು ನಡ್ಕೊಂಡು ಹೋಗ್ತಾ ಇದೆ. ಈಗ ನಿಮ್ದು ಹೋರಾಟ ಆಯ್ತು, ಈಗ ನೆಕ್ಸ್ಟ್ ಮಗನಿಗೆ ಹಿಂಗೆ ಇದ್ದೇ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಎಲ್ಲರ ಕುಟುಂಬದಲ್ಲೂ ಅಷ್ಟೇ, ಸತ್ಯ ಹೇಳೋದು. ಅದೇ ಬಾಗಿಲು, ಅದೇ ಪ್ರಾರಂಭದಲ್ಲೂ ಅದೇ ಗೇಟು ಬಾಗಿಲು ಇತ್ತು, ಇದು ಅಷ್ಟೇ ಇತ್ತು. ಯಾವ ನಿಂಬೆಹಣ್ಣು ಇಲ್ಲ, ಸುಮ್ಮನೆ ಹೆಂಗೆ ಹೋಯ್ತಾ ಇತ್ತು, ಏನಾಗುತ್ತೋ ಏನು ಬಿಡುತ್ತೋ ಹಣೆ ಬರ ಅಂತಿಮ ತೀರ್ಮಾನದಲ್ಲಿ ಬಂದಿರೋರು. ಆಮೇಲೆ ನಿರ್ದಿಷ್ಟವಾದ ಗುರಿ ಇಲ್ಲ, ಯಾರು ನಮ್ಗೇನು ಗುರು ಇರಲಿಲ್ಲ, ನಮ್ದೇ ತೀರ್ಮಾನ, ರಾಜಕಾರಣಕ್ಕೆ ಬಂದೆವು, ಏನೋ ಒಂದು ಹಂತಕ್ಕೆ ಬಿಟ್ಟು ಮುಗಿತು ನಡ್ಕೊಂಡು ಹೋಗ್ತಾ ಇದೆ. ಈಗ ನಿಮ್ದು ಹೋರಾಟ ಆಯ್ತು, ಈಗ ನೆಕ್ಸ್ಟ್ ಮಗನಿಗೆ ಹಿಂಗೆ ಇದ್ದೇ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಎಲ್ಲರ ಕುಟುಂಬದಲ್ಲೂ ಅಷ್ಟೇ, ಸತ್ಯ ಹೇಳೋದು. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ ಜೊತೆಗಿದ್ದಾರೆ. ಮಂಜುನಾಥ್, ಎಲ್ಲ ಹೋದ ಕಡೆಯಲ್ಲೆಲ್ಲ ರೇವಣ್ಣ ಅವರು ಒಂದಷ್ಟು ವಿಚಾರವನ್ನ ಹೇಳ್ತಾರೆ ವಾಸ್ತು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಆದ್ರೆ ಇವತ್ತು ವಾಸ್ತು ವಿಚಾರ ಪ್ರಸ್ತಾಪ ಮಾಡಿ ಪೇಚಿಗೆ ಸಿಲುಕಿದ್ರು ಅನ್ಸುತ್ತಲ್ಲ ಶಿವರಾಮ್ ಅವರ ಮನೆಯಲ್ಲಿ. ಮಂಜುನಾಥ್, ಇವತ್ತು ಸಚಿವ ರೇವಣ್ಣ ಅವರು ಕಾಂಗ್ರೆಸ್ನ ಹಲವು ನಾಯಕರುಗಳ ಮನೆಗಳಿಗೆ ಭೇಟಿ ಕೊಟ್ಟರು. ಅದೇ ರೀತಿಯಲ್ಲಿ ಹಾಸನದಲ್ಲಿರುವಂತ ಕಾಂಗ್ರೆಸ್ನ ಮಾಜಿ ಸಚಿವರಾಗಿರ್ತಕ್ಕಂಥ ಪಿ ಶಿವರಾಮ್ ಅವರಿಗೆ ಭೇಟಿ ಕೊಟ್ಟಾಗ ಅವ್ರ ಮನೆಗೆ ಕಳೆದ ಹಲವು ವರ್ಷಗಳ ನಂತರ ಅವರಿಬ್ರು ಕೂಡ ಮುಖಾಮುಖಿಯಾದಂಥದ್ದು. ಶಿವರಾಮ್ ಅವರ ಮನೆಗೆ ಎಂಟ್ರಿ ಕೊಟ್ಟಂತ ಸಚಿವ ರೇವಣ್ಣ ಅವರು ಏನು ಡೋರ್ ಚೇಂಜ್ ಆಗಿದೆ, ಬೇರೆ ಕಡೆ ಚೇಂಜ್ ಮಾಡದ ಅಂತ ಹೇಳಿ ಪ್ರಶ್ನೆ ಮಾಡಿದ್ರೆ, ಆಗ ನಾವು ಯಾವುದೇ ವಾಸ್ತು ಆಗ್ಲಿ ನಮ್ದು ನಿಂಬೆಹಣ್ಣಾಗ್ಲಿ ಏನೂ ಇಲ್ಲ, ಹಿಂದೆನೂ ಕೂಡ ಡೋರ್ ಅಲ್ಲೇ ಇತ್ತು, ಈಗಲೂ ಅಲ್ಲೇ ಇದೆ ಅಂತ ಹೇಳೋ ಮೂಲಕ ಎಲ್ಲದರಲ್ಲೂ ಕೂಡ ವಾಸ್ತು ಮತ್ತೆ ಶಾಸ್ತ್ರ ಪ್ರಕಾರ ನಡ್ಕೊಳ್ತಕ್ಕಂಥ ರೇವಣ್ಣ ಅವರಿಗೆ ಒಂದು ರೀತಿ ಪರೋಕ್ಷವಾಗಿ ಟ್ಯಾಂಕ್ ಕೊಡೋ ಮೂಲಕ ಬಿ ಶಿವರಾಮ್ ಅವರಲ್ಲಿ ಅವರಿಗೆ ಮಾತಾಡಿರ್ತಕ್ಕಂಥದ್ದು. ಏನು ಸಚಿವ ರೇವಣ್ಣ ಮತ್ತೆ ಬಿ ಶಿವರಾಮ್ ಅವರು ರಾಜಕೀಯವಾಗಿ ಒಂದು ರೀತಿ ಪರಸ್ಪರ ಬದ್ಧ ವೈರಿಗಳ ರೀತಿ ಇದ್ದಂತವ್ರು. ಕಳೆದ ಹಲವು ದಶಕಗಳ ಬಳಿಕ ಇಬ್ರು ಕೂಡ ಭೇಟಿಯಾದಾಗ ಉಭಯ ಕುಶಲೋಪರಿ ಮಾತಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ರೇವಣ್ಣ ಅವರು ಸಹಜವಾಗಿನೇ ನಿಮ್ಮ ಡೋರ್ ಚೇಂಜ್ ಆಗಿದೆಯಾ ಅಂತೇಳಿ ಕೇಳಿದಾಗ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಂತ ಶಿವರಾಮ್ ಅವರು ಈ ರೀತಿಯಾಗಿ ನಮ್ಮ ಹತ್ರ ನಿಂಬೆಹಣ್ಣು ಇಲ್ಲ, ವಾಸ್ತು ಇಲ್ಲ, ಎಲ್ಲವೂ ಕೂಡ ಹೆಂಗಿದೆಯೋ ಹಂಗೆ ಇದೆ, ಯಾವ್ದು ಕೂಡ ಚೇಂಜ್ ಆಗಿಲ್ಲ ಅಂತ ಹೇಳಿದ್ರು. ಮತ್ತೆ ಜೊತೆಗೆ ನಮ್ಗೆ ಯಾವುದೇ ರಾಜಕೀಯ ಗುರಿನೂ ಇಲ್ಲ, ಗುರುನೂ ಇಲ್ಲ ಅಂತ ಹೇಳುವ ಮೂಲಕ ನಿಮಗೆ ದೇವೇಗೌಡರ ಬಲ ಇದೆ, ಹಾಗಾಗಿ ನೀವು ಬೆಳೀತಾ ಇದ್ರಿ ಅಂತಕ್ಕಂಥ ಒಂದು ರೀತಿ ಪರೋಕ್ಷವಾಗಿ ಟ್ಯಾಂಕ್ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಕುಟುಂಬ ರಾಜಕಾರಣ ಅಂತಕ್ಕಂಥ ಟೀಕೆ ಮಾಡೋದಕ್ಕೂ ಕೂಡ ಅವರು ಅದನ್ನ ಪರೋಕ್ಷವಾಗಿ ಬಳಸ್ಕೊಂಡಿರ್ತಕ್ಕಂಥದ್ದು. ಆನಂದ್, ಧನ್ಯವಾದ ಮಂಜುನಾಥ್ ಮಾಹಿತಿಗಾಗಿ.